ಜೊತೆಯಲ್ಲಿ ವಿನಾಯಕ್ ಭಟ್ ಅವರಿದ್ರು. ಸರ್, ನಾನು ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಹಾಗೆ ವಿಪಕ್ಷಗಳ ಆರೋಪದ ಬಗ್ಗೆ ಮಾತನಾಡೋಣ. ನನಗಿರೋ ಕುತೂಹಲ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಿಯಾಕ್ಷನ್. ಅವ್ರೇನ್ ಹೇಳ್ತಿದ್ದಾರೆ, ಬೇರೆ ಪತ್ರಿಕೆಗಳಿಗೆ ಬೇರೆ ಮಾಧ್ಯಮಗಳಿಗೆ ಕೊಡೋ ಹಾಗೇನೆ ರಾಜ್ಯ ಸರ್ಕಾರ ಜಾಹೀರಾತು ಕೊಟ್ಟಿದೆ. ನಿಮಗೆ ಅಂದ್ರೆ ರಾಜ್ಯದ ಮಾಧ್ಯಮ ಪ್ರತಿನಿಧಿಗಳೇನ್ ಪ್ರಶ್ನೆ ಕೇಳ್ತಾ ಇದ್ರು, ರಾಜ್ಯದ ಮೀಡಿಯಾಗಳಿಗೆ ಹೆಚ್ಚು ಕೊಟ್ಟಿರ್ತೀವಿ, ಅದಕ್ಕೆ ಕಮ್ಮಿ ಕೊಟ್ಟಿರ್ತೀವಿ, ಬಿಜೆಪಿಗೆ ಏನ್ ಆಕ್ಷೇಪ ಅನ್ಬಿಟ್ರು. ಪ್ರಶ್ನೆ ಇರೋದು ಎಕ್ಸಾಕ್ಟ್ಲಿ ಇದ್ರ ಉಲ್ಟಾ ಅಲ್ವಾ? ರಾಜ್ಯದ ಮಾಧ್ಯಮಗಳಿಗೆ ರಾಜ್ಯದಲ್ಲಿ ಹೆಚ್ಚು ಸರ್ಕ್ಯುಲೇಟ್ ಆಗೋ ಮಾಧ್ಯಮ ಕಮ್ಮಿ ಕೊಟ್ಟಿದ್ದೀರಿ, ಹೆಚ್ಚು ಕೊಟ್ಟಿರೋದು ಸರ್ಕ್ಯುಲೇಟ್ ಆಗದೆ ಇರೋದಕ್ಕೆ ಅಂತ ಹೇಳಿದ್ರೆ ವೆರಿ ಸ್ಮಾರ್ಟ್ಲಿ ಪ್ರಿಯಾಂಕ್ ಖರ್ಗೆ ಇಸ್ ಟ್ರೈಯಿಂಗ್ ಟು ಡಿವಿಯೇಟ್ ದ ಟಾಪಿಕ್ ಅಂತ ಅನ್ಸೋದಿಲ್ವಾ? 100%. ಅವ್ರು ಕೇಳಿರೋದು ಪ್ರಶ್ನೆ ಏನಂದ್ರೆ ಅದು ಲೀಗಲ್, ಇಬ್ರು ಲೀಗಲ್. ಯಾರು ಪತ್ರಿಕೆಯನ್ನು ಕಾನೂನುಬದ್ಧವಾಗಿದೆ, ಅಸ್ತಿತ್ವದಲ್ಲಿದೆ, ಸರ್ಕಾರ ಅದು ಕೂಡ ಕಾನೂನುಬದ್ಧವಾದ ವ್ಯವಸ್ಥೆ. ಇಬ್ರು ಏನು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದು ಹೇಗೆ ಕಾನೂನುಬದ್ಧ ಅಲ್ವಾ ಅಂತ. ಅದನ್ನೇ ನಾನು ಹೇಳಿದ್ದು ಅವಾಗ. ಏನಂದ್ರೆ ನಾನು ಯಾವ ಉದ್ದೇಶಕ್ಕೋಸ್ಕರ ಅದಕ್ಕೆ ದುಡ್ಡು ಕೊಟ್ರು ಅನ್ನೋದು ಹೆಚ್ಚು ಮುಖ್ಯ ಆಗತ್ತೆ. ಈ ಕಾರಣ ಇದು ಲೀಗಲ್ ಟ್ರಾನ್ಸಾಕ್ಷನ್ ಅನ್ನೇ. ಇದು ಏನಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಖಂಡಿತ ಅದು ಗೊತ್ತಿರದೇ ಇರೋ ಸಂಗತಿ ಅಲ್ಲ. ಅವರು ಅದನ್ನ ಜನರ ಎದುರು ಬೇರೆ ತರ ಅದನ್ನ ಬಿಂಬಿಸೋದ ಹೊರಟಿದ್ದಾರೆ. ಏನಂತಂದ್ರೆ ಇಲ್ಲೀಗಲ್ ಟ್ರಾನ್ಸಾಕ್ಷನ್ ಅನ್ನ ಲೀಗಲ್ ಟ್ರಾನ್ಸಾಕ್ಷನ್ ಮಾಡೋದು ಹೇಗೆ, ಈಗ ನಾನು ಅವ್ಯವಹಾರಗಳನ್ನ ಕಾನೂನುಬದ್ಧ ವ್ಯವಹಾರ ಮಾಡೋದು ಹೇಗೆ ಅಂದ್ರೆ ಇದೇ. ಅದನ್ನೇ ನಾನು ಶೆಲ್ ಕಂಪನಿ ಅಂತ ಅವಾಗ ಹೇಳಿದ್ದೆ. ಏನಂದ್ರೆ ಆ ಕಂಪನಿಯ ಉದ್ದೇಶ, ಆ ಕಂಪನಿಯ ಕೆಲಸ ಬೇರೆ ಇರುತ್ತೆ, ಆದ್ರೆ ಅದಕ್ಕೆ ದುಡ್ಡು ಬರ್ತಾ ಇರೋದು ಬೇರೆ ಕೆಲಸಕ್ಕೆ. ಸೊ ಹಾಗಾಗಿ ಅದು ಲೀಗಲ್ಲೇ, ಸಂಸ್ಥೆ ಲೀಗಲ್ಲೇ, ಈಗ ಟ್ರಾನ್ಸಾಕ್ಷನ್ ಕೂಡ ಲೀಗಲ್ಲೇ. ಆದ್ರೆ ಆ ಉದ್ದೇಶ, ಟ್ರಾನ್ಸಾಕ್ಷನ್ನಿನ ವ್ಯವಹಾರದ ಉದ್ದೇಶ ಏನಿದೆಯಲ್ಲ ಅದು ಕ್ವಶನೇಬಲ್ ಅಂತ ನಾನು ಹೇಳಿದ್ದೆ ಅವಾಗ. ಲೀಗಲ್ ಅಲ್ಲ, ಈ ವ್ಯವಹಾರನೇ ಇಲ್ಲೀಗಲ್ ಅಥವಾ ಇದು ಕಾನೂನು ಬಾಹಿರವಾದ ವ್ಯವಹಾರ ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ಕಾನೂನು ಬದ್ಧವಾಗಿ ಕೊಡ್ಬೇಕಾದ್ರೂ ಅದಕ್ಕೊಂದು ಸರಿಯಾದ ಕಾರಣ ಇರ್ಬೇಕಲ್ಲ ಒಂದು ಸಂಸ್ಥೆಗೆ. ಸುಮ್ನೆ ಯಾವ್ದೋ ಸಂಸ್ಥೆಗೆ ಕೋಟಿಗಟ್ಟಲೆ ಹಣವನ್ನು ಯಾರು ಕೊಡ್ತಾರೆ? ಕೊಡಲ್ಲ. ಸೊ ಸರಿಯಾದ ಕಾರಣ ಇರಬೇಕು. ಸರಿಯಾದ ಕಾರಣ ಈಗ ಅವ್ರು ಹೇಳಿದ್ರು ಕನ್ನಡದ ಮಾಧ್ಯಮಗಳಿಗೆ, ನ್ಯೂಸ್ ಚಾನೆಲ್ಗಳಿಗೆ, ಪತ್ರಿಕೆಗಳಿಗೆ ಕೊಡ್ತಾ ಇಲ್ಲ. ಖಂಡಿತ ಕೊಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಕರ್ನಾಟಕದ ಮಾಧ್ಯಮಗಳಿಗೆ ಜಾಹೀರಾತನ್ನು ಕೊಡುತ್ತೆ. ಅದಕ್ಕೆ ತಕ್ಕ ಹಾಗೆ ಮಾಧ್ಯಮಗಳು ಸರ್ಕಾರದ ಪ್ರಚಾರವನ್ನು ಕೊಡುತ್ತೆ. ಅಂದ್ರೆ ಜಾಹೀರಾತನ್ನು ಪ್ರಕಟಿಸ್ತವೆ. ಅದು ಎಷ್ಟೆಷ್ಟು ಜನ ನೋಡ್ತಾರೋ ಅದು ಎಲ್ರಿಗೂ ತಲುಪಿರುತ್ತೆ. ಆದ್ರೆ ನ್ಯಾಷನಲ್ ಹೆರಾಲ್ಡಿಗೆ ಕೊಡೋದ್ರಿಂದ ಆ ಉದ್ದೇಶ ಈಡೇರಿದ್ಯಾ, ಅದು ಹೆಚ್ಚು ಜನರಿಗೆ ತಲುಪಿದ್ಯಾ, ಕರ್ನಾಟಕದಲ್ಲಿ ಎಷ್ಟು ಸರ್ಕ್ಯುಲೇಷನ್ ಇದೆ, ಅಥವಾ ದೇಶಾದ್ಯಂತ ಆದ್ರೂ ಎಷ್ಟು ಸರ್ಕ್ಯುಲೇಷನ್ ಇದೆ ಪತ್ರಿಕೆಗೆ? ಸರ್ಕ್ಯುಲೇಷನ್ನೇ ಇಲ್ಲ. ಆಗಿರ್ಬೇಕಾದ್ರೆ ಅಂತ ಸಂಸ್ಥೆಗೆ ಇವರು ದುಡ್ಡನ್ನ ಸರ್ಕಾರದ ವತಿಯಿಂದ ಕೊಟ್ಟಿದ್ದಾರೆ ಅಂತಂದ್ರೆ ಲೀಗಲ್ ಟ್ರಾನ್ಸಾಕ್ಷನ್, ಕಾನೂನು ಬದ್ಧವಾದ ವ್ಯವಹಾರವೇ ಆದ್ರೂ ಕೂಡ ಅದರ ಉದ್ದೇಶ ಕಾನೂನು ಬಾಹಿರವಾದ ಯಾವುದೋ ಉದ್ದೇಶ ಇದೆ, ಅದನ್ನ ಕಾನೂನು ಬಾಹಿರಗೊಳಿಸುವ ಕಾರಣಕ್ಕೆ ಈ ಸಂಸ್ಥೆಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪ ಬರುತ್ತೆ. ಅದನ್ನೇ ಈಗ ಏನು ಪ್ರಹ್ಲಾದ್ ಜೋಶಿ ಹೇಳಿರೋದು ಅದನ್ನೇ. ಏನಂದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಈಗ ಜಾಮೀನ್ ಮೇಲಿದ್ದಾರೆ. ಆ ಕೇಸ್ ಅವ್ರ ಮೇಲಿದೆ. ಏನಂದ್ರೆ ನ್ಯಾಷನಲ್ ಹೆರಾಲ್ಡ್ ಅಲ್ಲಿ ಈ ತರ ಹಣದ ದುರ್ವ್ಯವಹಾರ ನಡೆದಿದೆ ಅನ್ನುವಂತ ಒಂದು ಆರೋಪ ಇದೆ. ಅದ್ರದ್ದು ಕೇಸ್ ನಡೀತಾ ಇದೆ. ಅದ್ರ ಮೇಲೆ ಅವ್ರು ಜಾಮೀನಲ್ಲಿದ್ದಾರೆ, ಜಾಮೀನ್ ಪಡ್ಕೊಂಡಿದ್ದಾರೆ ಅಂತ. ಆಗಿರ್ಬೇಕಾದ್ರೆ ಅಂತಹ ಒಂದು ಸಂಸ್ಥೆಗೆ ನಮ್ಮ ಸರ್ಕಾರ ಜಾಸ್ತಿ ದುಡ್ಡನ್ನ ಕೊಟ್ಟಾಗ, ಅಂದ್ರೆ ಒಂದು ಮಿತಿಗಿಂತ ಅಥವಾ ಜಾಸ್ತಿ ಅನಿಸುವಷ್ಟು ದುಡ್ಡನ್ನ ಕೊಟ್ಟಾಗ ಸಹಜವಾಗಿ ಜನರಿಗೆ ಅನ್ಸುತ್ತೆ ಇದು ಜಾಹೀರಾತಿಗೋಸ್ಕರ ಕೊಟ್ಟಿರೋ ದುಡ್ಡಲ್ಲ, ಇದು ಬೇರೆ ಯಾವುದೋ ಕಾರಣಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅಂತ. ಅದು ತುಂಬಾ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದಕ್ಕೆ ಯಾವ್ದು ತುಂಬಾ ಏನು ಬುದ್ಧಿವಂತ ಏನಂತೀರಿ ನೀವು, ತುಂಬಾ ಬುದ್ಧಿ ಖರ್ಚು ಮಾಡಬೇಕಾದ ಅಗತ್ಯನೇ ಇಲ್ಲ ಈ ವಿಷಯದಲ್ಲಿ. ಪ್ರಹ್ಲಾದ್ ಜೋಶಿ ಅವರ ಆರೋಪ ಅಂದ್ರೆ ರಾಜ್ಯದ ಬೊಕ್ಕಸ ಖಾಲಿ ಆಗಿದೆ, ಇದರಲ್ಲೂ ಕೂಡ ದಾನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರಿಗೆ ಅನ್ನೋದು. ಹೌದು, ಅದನ್ನೇ ನಾನು ಹೇಳಿದ್ದು. ಈಗ ಇಬ್ರು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಇರುವಂತವ್ರು ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಯ ಪ್ರಮುಖ ಸ್ಥಾನದಲ್ಲಿದ್ದಾರೆ. ಮತ್ತೆ ಮೊದಲಿಂದನೂ ಅದು ನೆಹರು ಕುಟುಂಬದ ಆಸ್ತಿಯಾಗೇನೆ ಇದೆ ನ್ಯಾಷನಲ್ ಹೆರಾಲ್ಡ್. ಆಗಿರ್ಬೇಕಾದ್ರೆ ಸಹಜವಾಗಿ ಕಾಂಗ್ರೆಸ್ ಸರ್ಕಾರ, ಅದೇ ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಬೇರೆ ಸರ್ಕಾರ ಇದ್ದಿದ್ರೆ ಇಷ್ಟು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಿತ್ತ ಪತ್ರಿಕೆಗೆ? ಬಟ್ ಬೇರೆ ಪತ್ರಿಕೆಗೆ ಹಾಳಾಗಲ್ಲ. ಯಾವ ಸರ್ಕಾರ ಇದ್ರೂ ಪತ್ರಿಕೆಗಳಿಗೆ ಜಾಹೀರಾತನ್ನು ಕೊಟ್ಟೆ ಕೊಡುತ್ತೆ. ಈಗ ಟೈಮ್ಸ್ ಆಫ್ ಇಂಡಿಯಾ, ನಮ್ಮ ಕರ್ನಾಟಕದ ಯಾವುದೇ ಪತ್ರಿಕೆ ತಗೊಳ್ಳಿ ನೀವು, ಅವರಿಗೆ ಯಾವ ಸರ್ಕಾರ ಇದ್ರೂ ಜಾಹೀರಾತನ್ನ ಕೊಟ್ಟೆ ಕೊಡುತ್ತೆ. ಆದ್ರೆ ನ್ಯಾಷನಲ್ ಹೆರಾಲ್ಡ್ಗೆ ಕಾಂಗ್ರೆಸ್ ಸರ್ಕಾರ ಇದ್ದ ಸರ್ಕಾರಗಳು ಮಾತ್ರ, ರಾಜ್ಯಗಳು ಮಾತ್ರ ಜಾಹೀರಾತನ್ನ ಕೊಡ್ತಾ ಇದಾವ. ಬೇರೆ ಸರ್ಕಾರಗಳಿದ್ದಾಗ ಯಾಕೆ ಕೊಡಲ್ಲ? ಹಾಗಾದ್ರೆ ಯಾಕೆ ಅಂತಂದ್ರೆ ಅದಕ್ಕೆ ಅದನ್ನು ವಿಶೇಷ ಅಂತ ಪರಿಗಣಿಸಬೇಕಾಗತ್ತೆ. ವಿಶೇಷವಾದ ಏನು ಅವಕಾಶ ಕಾರಣಕ್ಕೆ ಅಂತ ಪತ್ರಿಕೆಗಳು ಇಲ್ಲ. ಅಂದ್ರೆ ಯಾರು ಕಾನೂನುಬದ್ಧವಾದ ಮತ್ತೆ ವಾರ್ತಾ ಇಲಾಖೆಯಿಂದ ಪಡ್ಕೊಂಡಿರ್ತಾರೆ ಅನುಮತಿಯನ್ನ, ಮಾನ್ಯತೆಯನ್ನ ಪಡ್ಕೊಂಡಿರ್ತಾರೆ, ಅವರಿಗೆ ಮಾತ್ರ ಸರ್ಕಾರ ಜಾಹೀರಾತು ಕೊಡಬೇಕು ಅಂತ ಇದೆ. ಹಾಗಾಗಿ ಅಥವಾ ಕನ್ನಡದಲ್ಲಿ ಆ ತರದ ಯಾವ್ದೋ ಚಿಕ್ಕ ಪುಟ್ಟ ಪತ್ರಿಕೆಗಳಿಗೆ ನಮ್ಮ ಸರ್ಕಾರ ಜಾಹೀರಾತನ್ನ ಕೊಟ್ರೆ ಅದು ಕನ್ನಡದ ಪತ್ರಿಕೆಗಳನ್ನು ಬೆಂಬಲಿಸೋದಕ್ಕೆ ಅಂತ ನಾವು ಅದನ್ನ ಭಾವಿಸಬಹುದು. ಮತ್ತೆ ಆ ಕೆಲಸವನ್ನ ಸಾಕಷ್ಟು ರಾಜ್ಯ ಸರ್ಕಾರಗಳು ಹಿಂದೆನೂ ಕೂಡ ಮಾಡ್ಕೊಂಡು ಬಂದಿದ್ದಾವೆ. ಕನ್ನಡ ಅನ್ನೋ ಕಾರಣಕ್ಕೆ ಅಂತ ಸಂಸ್ಥೆಗಳನ್ನ ನಾವು ಬೆಂಬಲಿಸೋದ್ರ ಮೂಲಕ ಕನ್ನಡದ
ಪತ್ರಿಕೆಗಳು ಪತ್ರಿಕೋದ್ಯಮ ಉಳಿಬೇಕು ಅನ್ನೋ ಕಾರಣ. ಆದ್ರೆ ನಮ್ಮದಲ್ಲದ ನಮ್ಮ ರಾಜ್ಯದಲ್ಲಿ ಬರುತ್ತೋ ಇಲ್ವೋ ಅಂತ ಯಾರು ಕಣ್ಣಾರೆ ನೋಡುವಂತ ಒಂದು ಪತ್ರಿಕೆಯನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಾಗ ಸಹಜವಾಗಿ ಜನರಿಗೆ ಅನುಮಾನ ಬರುತ್ತೆ. ಅದು ವಿರೋಧ ಪಕ್ಷಗಳಾಗ್ಲಿ ಇನ್ನೊಬ್ಬರಾಗ್ಲಿ ಅದಕ್ಕೆ ವಿರೋಧವನ್ನ ಖಂಡಿತವಾಗಿ ವ್ಯಕ್ತಪಡಿಸ್ತಾರೆ. ಈಗ ಬೇರೆ ಬೇರೆ ಆರೋಪಗಳು, ಈಗ ಫಾರ್ ಎಕ್ಸಾಂಪಲ್ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ದೇಣಿಗೆ, ಅದೇ ಪಟ್ಟಿಯಲ್ಲಿದ್ದ ಬೇರೆ ಬೇರೆ ಕಾಂಗ್ರೆಸ್ನ ನಾಯಕರು ಕೊಟ್ಟ ದೇಣಿಗೆ, ಆ ಪ್ರಮಾಣಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈ ಅಮೌಂಟ್ ಸಣ್ಣದಾಗಿ ಕಾಣಬಹುದು ಸರ್. ಅಥವಾ ಏನು ಬಿಜೆಪಿ ನಾಯಕರು ಪದೇ ಪದೇ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕವನ್ನ ಎಟಿಎಂ ಮಾಡ್ಕೊಂಡಿದ್ದಾರೆ, 400 ಕೋಟಿ 1000 ಕೋಟಿ ಈ ರೀತಿ ಲೆಕ್ಕ ಕೊಡ್ತಾರೆ. ಆ ಲೆಕ್ಕ ಕಂಪೇರ್ ಮಾಡಿದ್ರೆ ಇದು ಚಿಕ್ಕ ಅಮೌಂಟ್ ಇರಬಹುದು, ಹತ್ರ 3 ಕೋಟಿ. ಬಟ್ ಸ್ಟಿಲ್ ಇಲ್ಲಿ ಹಣಕಾಸು ಅನ್ನೋದಕ್ಕಿಂತ ಡೂಯಿಂಗ್ ಫೇವರ್ ಅಥವಾ ನಾವು ಸಂಪೂರ್ಣವಾಗಿ ಈ ಪತ್ರಿಕೆಯ ಪರವಾಗಿ ನಿಲ್ಲೋ ಮೂಲಕ ತಮ್ಮ ಪರವಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ಪಾಸ್ ಮಾಡೋ ಪ್ರಯತ್ನ ಮಾತ್ರವಾ ಇದು ಅಂತ, ಮೋರ್ ದನ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್? ಅದು ಇರಬಹುದು, ಬಟ್ ಅದರ ಒಂದು ಭಾಗನೂ ಇದು ಇರಬಹುದು ಅಂತ. ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲೆಲ್ಲಿ ರಾಜ್ಯ ಸರ್ಕಾರಗಳು ಇದಾವೆ ಕೊಡ್ತಾರೆ, ಬಹಳ ಸಮಸ್ಯೆ ಇರ್ಕೊಂತ. ಈಗಂದ್ರೆ ಆ ಹಣವನ್ನ ಬೇರೆ ಬೇರೆ ಮಾರ್ಗಗಳ ಮೂಲಕ ಕಳಿಸ್ಕೊಡ್ತಿದ್ವಿ ಅಂದ್ರೆ ಇದು ತುಂಬಾ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದಂಗೆ ಬಹಳ ಲೀಗಲ್ ಆಗಿ ಈ ಹಣವನ್ನ ಕಳಿಸೋ ವ್ಯವಸ್ಥೆಯನ್ನ ಈ ಮೂಲಕ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ನನಗೆ ಹೆಚ್ಚು ಕಾಡ್ತಾ ಇದೆ. ಈ ಮಾರ್ಗವನ್ನ ಅದಕ್ಕೋಸ್ಕರ ಬಳಸ್ಕೊಳ್ತಾ ಇದಾರ ಅಂತ. ಹಾಗಾಗಿ ಆ ತರದ ವ್ಯವಹಾರಗಳನ್ನ ನಡೆಸಿದ್ರೆ ಖಂಡಿತವಾಗೂ ಅದು ಒಂದು ಸರ್ಕಾರಕ್ಕೆ ಶೋಭೆ ತರುವಂತ ಕೆಲಸ ಅಲ್ಲ ಅಂತ ನನ್ನ ಭಾವನೆ. ವಿರೋಧ ಪಕ್ಷವಾಗಿ ಬಿಜೆಪಿ ಇವಾಗ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಸರಿ, ಬಟ್ ವಿರೋಧ ಪಕ್ಷವಾಗಿ ಬಿಜೆಪಿ ವಿಚಾರವನ್ನ ಹೆಂಗ್ ತೆಗೆದುಕೊಂಡು ಹೋಗೋ ಸಾಧ್ಯತೆ ಇದೆ ಅಂತ ನೋಡ್ಬೇಕು. ಬಿಜೆಪಿ ನಾಯಕರುಗಳಿಗೆ ಸಾಕಷ್ಟು ಸಂಗತಿಗಳು ಅವರ ಕೈಯಲ್ಲಿದೆ. ಈಗ ಕೋಗಿಲು ಘಟನೆ ಇದೆ, ಬಳ್ಳಾರಿ ಘಟನೆ ಇದೆ, ಈಗ ಈ ಘಟನೆ ಬಂದಿದೆ. ಸೊ ಇವೆಲ್ಲಾ ಘಟನೆಗಳನ್ನ ಅವರು ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿ ಜನಾಭಿಪ್ರಾಯ ಮೂಡಿಸೋದಕ್ಕೆ ಬಳಸ್ಕೋತಾರೆ ಅನ್ನೋದು ಬಹುಶಃ ಬಿಜೆಪಿ ನಾಯಕರ ಅವ್ರಿಗೊಂದು ಇದು ಸವಾಲು ಅಂತ ನನಗನ್ಸುತ್ತೆ. ಯಾವ ವಿಷಯವನ್ನ ಜನರ ಮುಂದೆ ಹೇಗೆ ತಗೊಂಡೋಗಿ ಇದರಲ್ಲಿ ಜನಾಭಿಪ್ರಾಯವನ್ನ ಮೂಡಿಸ್ತಾರೆ, ಸರ್ಕಾರ ಮಾಡಿರೋ ಕೆಲಸ ಸರಿ ಇದೆಯಾ ತಪ್ಪಿದ್ಯಾ ಅಂತ. ಈಗ ನಿಮ್ಗೆ ಗೊತ್ತು, ಕೋಗಿಲು ಘಟನೆ ನಡೆದಾಗ ಸರ್ಕಾರ ಅವರಿಗೆ ಮನೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ಬಿಟ್ರು ಮುಖ್ಯಮಂತ್ರಿಗಳೇ. ಅವಾಗ ಜನಾಭಿಪ್ರಾಯ ಹೇಗಾಗ್ಬಿಡ್ತು ಅಂತಂದ್ರೆ ಅನಧಿಕೃತವಾಗಿ ಮನೆ ಕಟ್ಟಕೊಂಡವ್ರಿಗೆ ಇವ್ರು ಮನೆ ಕೊಡ್ತಾರ ಅನ್ನುವಂತ ಪ್ರಶ್ನೆ ಬಂದಾಗ ಸಹಜವಾಗಿ ಸರ್ಕಾರ ಮರುದಿವಸನೇ ಹಿಂದೇಟ್ ಹಾಕ್ತು. ಅಂದ್ರೆ ಒಂದು ವಿಷಯದ ಬಗ್ಗೆ ನೀವು ಜನಾಭಿಪ್ರಾಯವನ್ನ ಸರ್ಕಾರದ ವಿರುದ್ಧ ಸೃಷ್ಟಿ ಮಾಡಿದ್ರೆ, ಮೂಡಿಸಿದ್ರೆ, ಸಹಜವಾಗಿ ಸರ್ಕಾರ ತನ್ನ ಅಂತ ಕೆಲಸಗಳನ್ನ ಅದರಿಂದ ಹಿಂದೆ ಸರಿಯುತ್ತೆ, ಮತ್ತೆ ಅದನ್ನ ಸರಿಪಡಿಸ್ಕೊಂಡು ಮುಂದೆ ಹೋಗುತ್ತೆ. ಸರ್ಕಾರದ ಮೇಲೆ ಆ ರೀತಿ ಒತ್ತಡವನ್ನು ಹೇರೋದಕ್ಕೆ ಬಿಜೆಪಿ ನಾಯಕರು ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡ್ತಾರೆ ಮತ್ತೆ ಸಕ್ಸಸ್ ಆಗ್ತಾರೆ ಅಂತ ಅವರ ಪ್ರಯತ್ನ ಮತ್ತು ಅವರ ನಿರ್ಧಾರದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ರೈಟ್ ಸರ್, ಧನ್ಯವಾದ. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದದಕ್ಕೆ, ಹಾಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಆಯಾಮದ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ವಿನಾಯಕ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಕನೆಕ್ಟೆಡ್ ಇದ್ದದಕ್ಕೆ.